ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ವೇದಿಕೆಯಲ್ಲಿ ಸಿನಿ ತಾರೆಯರ ಕುರಿತಂತೆ ಡಿಕೆಶಿ ನೀಡಿರುವಂತಹ ಎಚ್ಚರಿಕೆಗೆ ಸಂಬಂಧಪಟ್ಟಂತೆ ಫಿಲ್ಮ್ ಚೇಂಬರ್ನ ಅಧ್ಯಕ್ಷರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಡಿಕೆ ಶಿವಕುಮಾರ್ ತಮ್ಮ ಮನದ ಮಾತನ್ನ ಹೇಳಿದ್ದಾರೆ. ನಾಡು ನೆಲ ಜಲದ ಹೋರಾಟಕ್ಕೆ ಎಲ್ಲರ ಬೆಂಬಲವೂ ಇರಬೇಕು. ದೊಡ್ಡ ನಟರು ಬಾರದೇ ಇರೋದು ಡಿಕೆಶಿಗೆ ಬಹಳ ನೋವಾಗಿದೆ. ಡಿಕೆಶಿ ಹೇಳಿಕೆಗೆ ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಈ ರೀತಿಯಾಗಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಮಾತಲ್ಲಿ ತಪ್ಪಿಲ್ಲ ಅನ್ನೋದಾಗಿ ನರಸಿಂಹಲು ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ಸೆಕ್ಯೂರಿಟಿ ಸಮಸ್ಯೆ ಆಗಬಹುದು ಅನ್ನೋ ಒಂದು ಕಾರಣದಿಂದಾಗಿ ನಟರು ಬರಲಿಲ್ಲ. ಮುಂದಿನ ಹೋರಾಟಗಳಿಗೆ ಕೈ ಜೋಡಿಸುವಂತೆ ಮನವಿಯನ್ನ ಮಾಡ್ತೇವೆ. ಡಿಕೆಶಿ ನನಗೆ ಫಿಲ್ಮ್ ಚೇಂಬರ್ ಮತ್ತು ನಟನ ಮೇಲೆ ಕೋಪವಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಷಯ ಬಂದಾಗ ಫೆಸ್ಟಿವಲ್ ಮಾಡ್ತಾ ಇದ್ವಿ, ನೀವು ಬೆರಳೆನ್ಕಲ್ಲಿ ಇದ್ದೀರಾ, ಒಂದು 20 ಜನ ಮಾತ್ರ ಇದ್ದೀರಾ ಅಂತೇಳಿ ಅವರು ಅಂದಿರೋದು ನಿಜ. ಅವರು ಆಕ್ರೋಶಗೊಂಡು ನಿಮ್ಮ ಮೇಲೆ ಕೋಪ ಇದೆ ಇನ್ನೊಂದು ಅಂತ ಹೇಳಿದ್ದಾರೆ. ಅದು ನಾವು ಅವರು ಸಮಯಕ್ಕೆ ತಕ್ಕಾಗೆ ಅದನ್ನು ಮಾತುಗಳು ಬಂದಿದೆ. ಅವರು ತಪ್ಪು ಮಾಡಿದ್ದಾರೆ ಅಥವಾ ಸರಿ ಮಾಡಿದ್ದಾರೆ ಅಂತ ಹೇಳೋಕ್ಕಂತ ವಿಮರ್ಶೆ ಅಂತೂ ಮಾಡಲೇಬೇಕಾಗತ್ತೆ. ನಮ್ಮದೇ ಆದ ಹಬ್ಬ ಅಂದಮೇಲೆ ಬರಬೇಕಾಗಿತ್ತು. ಅವ್ರು ಯಾವುದೋ ಒಂದು ನೆಲ ಜಲಕ್ಕೋಸ್ಕರ ಹೋರಾಡಿದಾಗ ನೀವೆಲ್ಲ ಭಾಗಿಯಾಗಿಲ್ಲ ಅನ್ನೋದು ಅವ್ರಿಗೆ ಕೋಪ ಇದೆ. ಅಂಥ ವಿಷಯ ಬಂದಾಗ ನಾವು ಎಲ್ಲ ಸಮಯದಲ್ಲೂ ನಾವು ಜಲ ನೆಲ ವಿಷಯ ಬಂದಾಗ ನಾವು ಮುಂಚೂಣಿಯಲ್ಲಿ ಇರ್ತಾಯಿದ್ವಿ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿ. ಹಾಗೆ ಈ ಸಲೂ ನಾವು ಅವ್ರ ಜೊತೆಗೆ ಇರಬೇಕಾಗಿತ್ತು, ಇರೋಕ್ಕಾಗಿರಲಿಲ್ಲ. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಕೆಲವು ಮಾತುಗಳು ಆಡಿದ್ದಾರೆ. ಅದನ್ನು ನಾವು ಹೇಗೆ ವಿಮರ್ಶೆ ಮಾಡೋದು ಅನ್ನೋದು ನಮಗೆ ಸರಿಯಲ್ಲ ಅನ್ನಿಸ್ತದೆ. ಇಂಥ ವಿಷಯಗಳು ಬಂದಾಗ ನಾವು ಪಾರ್ಟಿ ವಿಷಯವಾಗಿ ಹೋಗ್ತಾ ಇಲ್ಲ. ನೆಲ ಜಲ ವಿಷಯ ಬಂದಾಗ ಮುಂದಿನಿಂದಲೂ ಮುಂಚೆಯಲ್ಲಿ ನಮ್ಮ ಚೇಂಬರ್ ಇರುತ್ತೆ. ಆವತ್ತಿನ ದಿನ ನಮ್ಮ ಮಾಜಿ ಅಧ್ಯಕ್ಷರಾದ ಸಾರಾಗೋಂದಿ ಅವರು ಹೋಗಿದ್ದಾರೆ. ಹಾಗೂ ಅಂದಿನ ಅಧ್ಯಕ್ಷ NM ಸುರೇಶ್ ಅವರು ಅಲ್ಲಿ ಭಾಗಿಯಾಗಿದ್ದಾರೆ. ನಮ್ಮ ಕೆಲವು ನಿರ್ಮಾಪಕರು ಇದ್ದಾರೆ. ಯಾಕಂದರೆ ಕೆಲವು ನಿರ್ಮಾಪಕರು ಎಕ್ಸಿಬ್ಯೂಟರ್ಸು ಡಿಸ್ಟ್ರಿಬ್ಯೂಟರ್ಸು ಐಡೆಂಟಿಫೈ ಆಗೋಲ್ಲ. ನಾವು ಹೋದಾಗ ಏನಾಗುತ್ತೆ ಅಂದರೆ ಯಾರೋ ಬಂದಿದ್ದಾರೆ, ಜನ ಬಂದಿದ್ದಾರೆ ಅಂತ ತಿಳ್ಕೊಂಡ್ಬಿಡ್ತಾರೆ ನಮ್ಮ ಪೊಲಿಟಿಕಲ್ ಅವರು. ಆದರೆ ನಾವೆಲ್ಲರೂ ಭಾಗವಹಿಸಿದ್ವಿ, ಅದು ಅವರು ಗಮನಕ್ಕೆ ಸೆಲ್ತಿಲ್ಲ ಅಷ್ಟೇ. ಫೆಸ್ಟಿವಲ್ ಮಾಡ್ತಾಯಿದ್ವಿ, ನೀವು ಬೆರಳೆನ್ಕಲ್ಲಿ ಇದ್ದೀರಾ, ಒಂದು 20 ಜನ ಮಾತ್ರ ಇದ್ದೀರಾ ಅಂತೇಳಿ ಅವರು ಅಂದಿರೋದು ನಿಜ. ಅವರು ಆಕ್ರೋಶಗೊಂಡು ನಿಮ್ಮ ಮೇಲೆ ಕೋಪ ಇದೆ ಇನ್ನೊಂದು ಅಂತ ಹೇಳಿದ್ದಾರೆ. ಅದು ನಾವು ಅವರು ಸಮಯಕ್ಕೆ ತಕ್ಕಾಗೆ ಅದನ್ನು ಮಾತುಗಳು ಬಂದಿದೆ. ಅವರು ತಪ್ಪು ಮಾಡಿದ್ದಾರೆ ಅಥವಾ ಸರಿ ಮಾಡಿದ್ದಾರೆ ಅಂತ ಹೇಳೋಕ್ಕಂತ ವಿಮರ್ಶೆ ಅಂತೂ ಮಾಡಲೇಬೇಕಾಗತ್ತೆ. ನಮ್ಮದೇ ಆದ ಹಬ್ಬ ಅಂದಮೇಲೆ ಬರಬೇಕಾಗಿತ್ತು. ಅವ್ರು ಯಾವುದೋ ಒಂದು ನೆಲ ಜಲಕ್ಕೋಸ್ಕರ ಹೋರಾಡಿದಾಗ ನೀವೆಲ್ಲ ಭಾಗಿಯಾಗಿಲ್ಲ ಅನ್ನೋದು ಅವ್ರಿಗೆ ಕೋಪ ಇದೆ. ಅಂಥ ವಿಷಯ ಬಂದಾಗ ನಾವು ಎಲ್ಲ ಸಮಯದಲ್ಲೂ ನಾವು ಜಲ ನೆಲ ವಿಷಯ ಬಂದಾಗ ನಾವು ಮುಂಚೂಣಿಯಲ್ಲಿ ಇರ್ತಾಯಿದ್ವಿ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿ. ಹಾಗೆ ಈ ಸಲೂ ನಾವು ಅವ್ರ ಜೊತೆಗೆ ಇರಬೇಕಾಗಿತ್ತು, ಇರೋಕ್ಕಾಗಿರಲಿಲ್ಲ. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಕೆಲವು ಮಾತುಗಳು ಆಡಿದ್ದಾರೆ. ಅದನ್ನು ನಾವು ಹೇಗೆ ವಿಮರ್ಶೆ ಮಾಡೋದು ಅನ್ನೋದು ನಮಗೆ ಸರಿಯಲ್ಲ ಅನ್ನಿಸ್ತದೆ. ಇನ್ನು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ವೇದಿಕೆಯಲ್ಲಿ ಡಿಕೆ ಶಿವಕುಮಾರ್ ಸಿನಿ ತಾರೆಯರಿಗೆ ನೀಡಿರುವಂತಹ ಎಚ್ಚರಿಕೆಯ ಸಂದೇಶ ಇದೀಗ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಇನ್ನು ಈ ಕುರಿತಂತೆ ಫಿಲ್ಮ್ ಚೇಂಬರ್ನ ಅಧ್ಯಕ್ಷ ನರಸಿಂಹಲು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ರು ಅಂತ ನೋಡ್ತಾ ಹೋಗೋದಾದ್ರೆ, ಡಿಕೆ ಶಿವಕುಮಾರ್ ತಮ್ಮ ಮನದ ಮಾತನ್ನ ಹೇಳಿದ್ದಾರೆ. ನಾಡು ನೆಲ ಜಲ ಅನ್ನುವಂಥ ಹೋರಾಟಕ್ಕೆ ಎಲ್ಲರ ಬೆಂಬಲವೂ ಇರಬೇಕು. ದೊಡ್ಡ ನಟರು ಬಾರದೇ ಇರೋದು ಡಿಕೆಶಿಗೆ ಒಂದು ರೀತಿ ಅದು ನೋವಾಗಿದೆ. ಡಿಕೆಶಿ ಹೇಳಿಕೆಗೆ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಈ ರೀತಿಯಾಗಿ ಸ್ಪಷ್ಟನೆಯನ್ನ ಕೊಟ್ಟಿದ್ದು, ಡಿಕೆ ಶಿವಕುಮಾರ್ ಅವರ ಮಾತಲ್ಲಿ ತಪ್ಪಿಲ್ಲ. ಸೆಕ್ಯೂರಿಟಿ ಸಮಸ್ಯೆ ಆಗಬಹುದು ಅನ್ನುವಂತಹ ಕಾರಣಕ್ಕೆ ನಟರು ಬಂದಿಲ್ಲ ಅನ್ನೋದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664,
ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.